ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು. ಚಿಕ್ಕ ಪುಟ್ಟ ಶಾಪಿಂಗ್ ಇದೆ. ನನ್ನ ಗಿಡಗಳಿಗೆ ಒಂದು ಸ್ವಲ್ಪ ಪಾಟು ಮತ್ತು ಅದು ಇದು ಚಿಕ್ಕ ಪುಟ್ಟ ವಸ್ತುಗಳನ್ನ ತೊಗೊಳ್ಳೋದಿದೆ. ಸೊ ನಾನು ಯು ಕೆಗೆ ಬಂದು ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಬಟ್ ನಾನು ಯಾಕೆ ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ನಾನೇ ಈ ಕಂಟ್ರಿ ಕರೆನ್ಸಿನ ತುಂಬ ಕಮ್ಮಿ ಸರಿ ನನ್ನ ಕೈಯಾರೆ ಮುಟ್ಟಿ ನೋಡಿರೋದು. ಸೊ ನಾನು ಇವತ್ತು ನಿಮಗೆ ತೋರಿಸೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಆ ಬಿಟ್ನ ತೋರಿಸಿ ಸ್ವಲ್ಪ ಈ ಕರೆನ್ಸಿ ಬಗ್ಗೆ ಎಲ್ಲ ಹೇಳಿ ಮುಂದೆ ಹೋಗೋಣ. ಸೊ ನಾನು ನಿಮಗೆ ಯು ಕೆ ಕರೆನ್ಸಿನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವತ್ತು. ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು £1. ಇದು ನೋಡಿ, ಇಲ್ಲಿ ಮಧ್ಯದಲ್ಲಿ ಕ್ವೀನ್ ಎಲಿಜಬೆತ್ ಇದ್ದಾರೆ. ಇದು ಬಂದು ನಮ್ಮದು ₹1 ಕಾಯಿನ್ ಅಂತ ಏನು ಹೇಳ್ತೀವಿ, ಇದು £1 ಕಾಯಿನ್. ಬಟ್ ಇದು ನಮ್ಮ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಈ ಒಂದು ಕಾಯಿನು ಇವತ್ತಿನ ಮಾರ್ಕೆಟಿನ ಮುಖ ಬೆಲೆಗೆ ಇದನ್ನು ಕನ್ವರ್ಟ್ ಮಾಡಿದ್ರೆ ₹105. ಸೊ ಈ ಒಂದೇ ಒಂದು ಚಿಕ್ಕ ಕಾಯಿನು ನಮ್ಮ ಇಂಡಿಯನ್ ರುಪೀಸ್ಗೆ ₹105 ಸಮಾನ ಇವತ್ತಿನ ಮುಖ ಬೆಲೆ, ಮಾರ್ಕೆಟ್ ಪ್ರೈಸ್ಗೆ. ಸೊ ಇದು ಒಂದಾಯಿತು. ಇಲ್ಲಿದೆ ನೋಡಿ, ಇದು £5. ನೋಡಿ, ಇದು ಪೇಪರ್ ಬಂದು ನಮ್ಮ ಇಂಡಿಯನ್ ರುಪೀಸ್ ಪೇಪರ್ ಡಿಫ್ರೆಂಟ್ ಆಗಿದೆ. ಇದೊಂಥರ ಪ್ಲಾಸ್ಟಿಕ್ ಮೆಟೀರಿಯಲ್, ವೈನಲ್ ಮೆಟೀರಿಯಲ್ ಥರ ಇದೆ ಇದು. ನೋಡಿ, ಇಲ್ಲಿ ಕೂಡ ಕ್ವೀನ್ ಎಲಿಜಬೆತ್ ಇದ್ದಾರೆ. ಇದು £5 ಇದು. ಸೊ ಇದನ್ನು ಕನ್ವರ್ಟ್ ಮಾಡಿದ್ರೆ ಮತ್ತೆ ಒಂದು 500 ಚೇಂಜ್, ₹500 ಚಿಲ್ಲರೆ ಅಂತ ಅನ್ಕೋಬೋದು. ಇದು ಬರೀ £5. ನಮ್ದು ₹5 ನೋಟ್ ಥರನೇ ಇದೆ. ನೀವು ನೋಡಿರ್ಬೋದು, ಹಳೇ ₹5 ನೋಟೆಲ್ಲ ಇದೇ ಕಲರ್ ಇತ್ತು ಆ್ಯಕ್ಚುಲಿ. ನಾನೇ ಯು ಕೆಯಲ್ಲಿ ಈ ಕರೆನ್ಸಿ ನೋಟ್ಗಳನ್ನ ಹಬ್ಬ ಅಂದರೆ ಒಂದು 4-5 ಸರಿ ನೋಡಿರ್ಬೋದು ಅಷ್ಟೇ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ. ನಮ್ಮ ಕಾರ್ಡ್ಗಳನ್ನೆಲ್ಲ ಮೊಬೈಲ್ಗೆ ಆ್ಯಪಲ್ ಪೇಗೆ ಲಿಂಕ್ ಮಾಡ್ಕೊಂಡಿರ್ತೀವಿ. ಎಲ್ಲ ಕಡೆ ಮಷಿನ್ಸ್ ಕಾರ್ಡ್ಲೆಸ್, ವೈರ್ಲೆಸ್ ಇರುತ್ತೆ. ಅಲ್ಲೋಗಿ ಟ್ಯಾಪ್ ಮಾಡೋದು, ಯೂಸ್ ಮಾಡೋದು. ಸೊ ಈ £5 ಬಿಟ್ಟರೆ £10 ಒಂದು ನೋಟಿದೆ, £20 ಒಂದು ನೋಟಿದೆ, ಮತ್ತು ಹೈಯೆಸ್ಟ್ ಬಂದು ಇಲ್ಲಿ £50 ನೋಟ್. ಸೊ £50 ನೋಟ್ ಅಂದರೆ ಈಕ್ವಲ್ ಟು ₹5,000 ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 50,000 ಲಾಸ್ಟ್. ನಾನು ಅದನ್ನು 1-2 ಸರಿ ನೋಡಿದ್ದೀನಿ ಅಷ್ಟೇ. £50 ತುಂಬ ಕಡೆ ಅದು ಚಾಲನೆಯಲ್ಲಿ ಇಲ್ಲ. ಬಟ್ £20 ನಿಮಗೆ £10, £20, ಈ £5, ಈ £1 ಕಾಯಿನ್ಗಳು ಸಿಕ್ಕಾಬಟ್ಟೆ ಚಾಲನೆಯಲ್ಲಿ ಸಿಗ್ತವೆ. ಎಲ್ಲ ಕಡೆ ಸಿಗೋದು ಈ ನೋಟ್ಗಳೇ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಹೊರಗಡೆ ಹೋಗೋಣ. ಹೊರಗಡೆ ಇವತ್ತು ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ನಾನು ಕರೆಕ್ಟಾಗಿ ಹೇಳ್ತೀನಿ ಎಷ್ಟು ಡಿಗ್ರಿ ಇದೆ ಅಂತ. 18 ಡಿಗ್ರಿ ಸೆಲ್ಸಿಯಸ್ ಇದೆ ಬಿಸಿಲು ಇಲ್ಲಿ. ಇದೇ ಡಿಗ್ರಿ ಸೆಲ್ಸಿಯಸ್ 18 ಡಿಗ್ರಿ ಬೆಂಗಳೂರಲ್ಲಿದ್ದರೆ ಕೂಲಾಗಿರ್ತಾಯಿತ್ತು. ಬಟ್ ಇಲ್ಲಿ 18 ಡಿಗ್ರಿ ಬಿಸಿಲು ಕೂಡ ಮೈ ಸುಡೋ ಅಂಥ ಬಿಸಿಲು. ಇಲ್ಲಿ ಅದು ಯಾಕೆ ಅಂತ ಗೊತ್ತಿಲ್ಲ, ಡೈರೆಕ್ಟಾಗಿ UV ರೇಸ್ ಎಲ್ಲ ಡೈರೆಕ್ಟಾಗಿ ಬೀಳೋದ್ರಿಂದ. ಸೊ ನಾವು ಅಲ್ಲಿನ ಬಿಸಿಲು ಮತ್ತು ಇಲ್ಲಿನ ಬಿಸಿಲನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಇಲ್ಲಿ 18 ಡಿಗ್ರಿ 20 ಡಿಗ್ರಿ ಅಂದ್ರೇ ಸುಡೋ ಬಿಸಿಲು, ಮೈಯೆಲ್ಲ ಬೆವ್ತು ಹೋಗೋ ಅಂಥ ಬಿಸಿಲು. ಇಲ್ಲಿ ಅಷ್ಟು ಹೀಟ್ ವೇವ್ಸ್ ಬರುತ್ತೆ ಇಲ್ಲಿ. ಸೊ ಹೀಟ್ ವೇವ್ಸ್ ಒಂದು ಕಾರಣದಿಂದ ಇಲ್ಲಿ ಒಂದು 18 ಡಿಗ್ರಿ 20 ಡಿಗ್ರಿ ಬಿಸಿಲಿದ್ರೇ ಸಿಕ್ಕಾಬಟ್ಟೆ ಮೈ ಸುಡುವಂಥ ಬಿಸಿಲು. ಬನ್ನಿ ಒಳಗಡೆ ಹೋಗೋಣ. ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಬೇಕೀಗ. ಹೋಮ್ ಬೇಸ್ ಅಂತ ಒಂದು ಸ್ಟೋರಿಗೆ ಬಂದಿದ್ದೀನಿ. ಗೈಸ್, ಇಲ್ಲಿ ನೋಡಿ, ವಾಲ್ ಮೇಲೆ ಒಂದು ಮಾರ್ಕ್ ಆಗಿತ್ತು. ಸೊ ಅದನ್ನ ಫಿಲ್ಲಿಂಗ್ ಮಾಡೋಣ ಅಂತ ನಾನು ಪೇಂಟ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸೊ ಇದು ಬಂದು ಒಂದು 30 ml ಇದೆ ಅಷ್ಟೇ, ವಿತ್ ರೋಲರ್ ಇದೆ. ಸೊ ಇದನ್ನು ನಾವು ಓಪನ್ ಮಾಡಿ ಸ್ಕ್ವೀಸ್ ಮಾಡಿ ಎಲ್ಲಿ ಟಚಪ್ ಇದೆ. ಆ್ಯಕ್ಚುಲಿ ಟೆಸ್ಟರ್ ಇದು. ಫಾರ್ ಎಕ್ಸಾಂಪಲ್, ಇವಾಗ ಬ್ಲ್ಯಾಂಕ್ ವಾಲ್ ಇರುತ್ತೆ. ಸೊ ಆ ವಾಲ್ ಮೇಲೆ ಯಾವ ಕಲರ್ ಬೇಕು ಅಂತ ಟೆಸ್ಟ್ ಮಾಡಿ ಚೆನ್ನಾಗಿ ಕಾಣುತ್ತೋ ಇಲ್ಲೋ ನೋಡಿ ಆಮೇಲೆ ಜಾಸ್ತಿ ಪೇಂಟ್ ತೊಗೊಂಡೋಗಿ ವಾಲ್ ಫಿಲ್ ಮಾಡೋಕ್ಕೆ. ಬಟ್ ಇದನ್ನು ನಾನು ಟಚಪ್ ಥರ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಿ ಮಾರ್ಕ್ ಆಗಿರುತ್ತೆ ಅಲ್ಲಿ ಮಾತ್ರ ಸ್ವಲ್ಪ ಹಾಕಿದ್ರೆ ಬೆಳಕು ಬರುತ್ತೆ. ನಾನು ವಾಪಸ್ ಮನೆಗೆ ಬಂದಿದ್ದೀನಿ ಗೈಸ್. ಸೊ ಅಂದ್ಕೊಂಡಂಗೆ ನನಗೆ ಬೇಕಾಗಿರೋ ಪಾಟ್ ತೊಗೊಂಬಂದಿದ್ದೀನಿ. ನೋಡಿ, ಇದೇ ನಾನು ತೊಗೊಂಡಿರೋ ಪಾಟು. ಚೆನ್ನಾಗಿದೆ ಅಲ್ವಾ? ಸೊ ನಾಳೆ ಇದಕ್ಕೆ ರೀಪಾಟಿಂಗ್ ಮಾಡ್ತೀನಿ. ಗಿಡ ಇದೆ ಆಲ್ರೆಡಿ, ಅದನ್ನ ರೀಪಾಟ್ ಮಾಡಬೇಕಷ್ಟೆ. ನಾನು ಹೋಗಿದ್ದು ಪಾಟ್ ತೊಗೊಳಕ್ಕೆ, ಬಟ್ ಪಾಟ್ ಜೊತೆ ಏನೇನೋ ತೊಗೊಂಬಂದಿದ್ದೀನಿ. ಅದಕ್ಕೆ ನಾನು ಆಚೆ ಕಡೆ ಶಾಪಿಂಗ್ ಹೋಗೋಕ್ಕೆ ಹೆದರ್ಕೊಳ್ಳೋದು. ಒಂದು ಸರಿ ಹೋದರೆ ಆಚೆ ಒಂದು ತೊಗೊಳ್ಳೋ ಐಟಮ್ ಬಿಟ್ಟು ಬೇರೆ ಏನೇನೋ ತೊಗೊಂಬರೋದು, ದುಡ್ಡೆಲ್ಲ ವೇಸ್ಟ್ ಮಾಡಿಕೊಂಡು. ಗೊಬ್ಬರ ತೊಗೋಬೇಕು ಸ್ವಲ್ಪ, ಅದಕ್ಕೆ ನಾನು ಪೋಸ್ಟ್ಪೋನ್ ಮಾಡಿದ್ದೀನಿ ರೀಪಾಟಿಂಗ್ನ. ನಾಳೆ ಹೋಗಿ ಗೊಬ್ಬರ ಸ್ವಲ್ಪ ತೊಗೊಂಬಂದು ಆಮೇಲೆ ರೀಪಾಟಿಂಗ್ ಮಾಡ್ತೀನಿ. ಸೊ ಒಂದು ವಿಷಯ ಹೇಳಬೇಕಾಗಿತ್ತು. ನಾನು ಈ ವಿಡಿಯೋ ಶುರು ಮಾಡಿದಾಗ ನಾನು ನಿಮ್ಗೆ ಹೇಳಿದೆ, ನಾನು ಯು ಕೆಗೆ ಬಂದು ಆಲ್ಮೋಸ್ಟ್ 3 ವರ್ಷ ಆಯಿತು ಅಂತ. ನಾನು ಯು ಕೆಗೆ ಬಂದಾದಮೇಲೆ ಕಾರ್ ಓಡಿಸೋದನ್ನ ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿಯಾಗಿ 2 ವೀಲರ್ ಓಡಿಸೋದನ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಬೈಕ್ ಓಡಿಸೋದನ್ನ. ಇಲ್ಲಿ 2 ವೀಲರ್ಗೆ ಅಷ್ಟು ಮಾರ್ಕೆಟ್ ಇಲ್ಲ ಯು ಕೆಯಲ್ಲಿ. ಅಂದರೆ ತುಂಬ ಜನ ಎಲ್ಲರೂ 4 ವೀಲರ್ಸೇ ಇಟ್ಕೊಂಡಿರೋದು. 2 ವೀಲರ್ ಅಂತೂ ಯಾರೂ ಓಡಿಸೋದೇ ಇಲ್ಲ ಇಲ್ಲಿ. ನನಗೆ ಜಾಸ್ತಿ ಮಿಸ್ ಆಗ್ತಾ ಇರೋದು 2 ವೀಲರ್ ಓಡಿಸೋದು. ನಾನು ಇಂಡಿಯಾಲಿದ್ದಾಗ ನನ್ನ ಹತ್ರ ಕ್ಲಾಸಿಕ್ 350 ಬುಲೆಟ್ ರಾಯಲ್ ಎನ್ಫೀಲ್ಡ್ ಗಾಡಿ ಇತ್ತು. ಸಿಕ್ಕಾಬಟ್ಟೆ ಹಠ ಮಾಡ್ಕೊಂಡಿಸ್ಕೊಂಡಿದ್ದೆ.
ಅದನ್ನು ನಾನು ಯು ಕೆಗೆ ಬರೋ ಮುಂಚೆ 1 ತಿಂಗಳು ಮುಂಚೆ ಮಾರಿ ನಾನು ಯು ಕೆಗೆ ಬಂದೆ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ ಟು ಬಿ ಹಾನೆಸ್ಟ್ ಟೂ ವೀಲರ್ ಓಡಿಸೋದನ್ನ. ಮತ್ತು ನಾನು ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ನಾನು ಯಾರಿಗೆ ಆ ಗಾಡಿ ಮಾರಿದ್ದೀನಿ ತುಂಬ ಪ್ರಯತ್ನಪಟ್ಟು ಮೀಟ್ ಮಾಡಿ ಆ ಗಾಡಿನ ಇನ್ನೊಂದು ಸರಿ ಓಡಿಸ್ಬೇಕು ಅಂತ ಯಾಕೋ ಆಸೆ ಆಗ್ತಾಯಿದೆ. ಸೊ ನಾನು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಅವ್ರ ಮನೆಗೆ ಹೋಗಿ ಗಾಡಿ ಓಡಿಸೋಕ್ಕೆ ಸಿಗುತ್ತಾ ಟ್ರೈ ಮಾಡ್ತೀನಿ. ಅದನ್ನು ಒಂದು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಗಾಡಿನ. ಆಲ್ಮೋಸ್ಟ್ 5ರಿಂದ 6 ವರ್ಷ ಓಡಿಸಿದ್ದೆ ಆ ಗಾಡಿ. ನಾನು ಇಂಜಿನಿಯರಿಂಗ್ ಟೈಮಲ್ಲಿ ತೊಗೊಂಡಿದ್ದು ಗಾಡಿ ಅದು. ಮಿಸ್ ಮಾಡ್ಕೊತಾ ಇದ್ದೀನಿ ಟೂ ವೀಲರ್ ಓಡಿಸೋದನ್ನ. ಕಾರ್ ಓಡಿಸೋದಕ್ಕಿಂತ ಆ ಟೂ ವೀಲರ್ ಓಡಿಸ್ಬೇಕಾದ್ರೆ ಸಿಗೋ ಮಜಾನೇ ಬೇರೆ. ಎನಿವೇಸ್ ಇದೇ ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗ್ತಾ ಇರಬೇಕಾಗುತ್ತೆ. ನಾವು ಅಂದ್ಕೊಂಡಂಗೆ ಏನು ನಡೆಯಲ್ವಲ್ಲ. ಟಾಟಾ ಬಾಯ್ ಮಾಡೋ ಟೈಮ್ ಬಂದಿದೆ. ನಾನು ಈ ವ್ಲಾಗ್ನ ಮುಗಿಸೋ ಟೈಮ್ ಆಗಿದೆ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾರೆ. ಹೊಸ್ದಾಗಿ ಯಾರಾದರೂ ಈ ವ್ಲಾಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ನಿಮ್ಗಳಿಗೆ ಏನಾದರೂ ಯು ಕೆಯಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಜಾಗ ನೋಡಬೇಕು ಅಂತ ಅನಿಸೋದು, ಅಥವಾ ಆ ಜಾಗನ ಯಾರಾದರೂ ವೀಡಿಯೋ ಕವರೇಜ್ ಮಾಡಿ ಅಪ್ಲೋಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ನೋಡೋಕ್ಕೆ ಅಂತ ಅನಿಸೋ ಜಾಗಗಳು ಯಾವ್ದಾದ್ರು ನಿಮ್ಮ ಮೈಂಡಲ್ಲಿದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ. ಆ ಜಾಗಕ್ಕೆ ಹೋಗಿ ನಾನು ವ್ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯು ಆಲ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.